ತಮಗೆಲ್ಲರೂ ಕೂಡ ಈ ಒಂದು ತರಗತಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಅವಧಿಯಲ್ಲಿ ಹಾಕಿ ಗುಂಪಾಟ ಆಗಿರ್ತಕ್ಕಂಥ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹಾಕಿ ಆಟದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಯಾವ ಆಟ? ಹಾಕಿ. ಇಂದಿನ ತರಗತಿಗಳಲ್ಲಿ ಅಂದರೆ 8 ಮತ್ತು 9ನೇ ತರಗತಿಗಳಲ್ಲಿ ಹಾಕಿ ಆಟದ ಬಗ್ಗೆ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. 8ನೇ ತರಗತಿಯಲ್ಲಿ ಹಾಕಿ ಆಟದ ಇತಿಹಾಸವನ್ನು, ಹಾಕಿ ಆಟದ ಅಂಕಣದ ಪರಿಚಯವನ್ನು, ಹಾಕಿ ಆಟದಲ್ಲಿ ಬಳಸುವಂತಹ ಉಪಕರಣಗಳ ಬಗ್ಗೆ, ಹಾಕಿ ಆಟದ ಕೆಲವು ನಿಯಮಗಳನ್ನು ನೀವು 8ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನು ಮುಂದುವರೆದು 9ನೇ ತರಗತಿಯಲ್ಲಿ ಹಾಕಿ ಕ್ರೀಡೆಗೆ ಸಂಬಂಧಿಸಿದಂತಹ ತಂತ್ರಗಳ ಬಗ್ಗೆ, ಹಾಕಿ ಆಟಗಾರರಲ್ಲಿ ಇರಬೇಕಾಗಿರತಕ್ಕಂಥ ಅವಶ್ಯಕ ಗುಣಗಳ ಬಗ್ಗೆ, ಹಾಗೆ ಪಂದ್ಯಾಟಗಳು ಮತ್ತೆ ಪ್ರಶಸ್ತಿಗಳ ಬಗ್ಗೆ 9ನೇ ತರಗತಿಯಲ್ಲಿ ಅಧ್ಯಯನ ಮಾಡಿ. ತಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಹಾಕಿ ಆಟ ನಮ್ಮ ರಾಷ್ಟ್ರೀಯ ಕ್ರೀಡೆ. ಹಾಕಿ ಆಟ ನಮ್ಮ ರಾಷ್ಟ್ರೀಯ, ಅದರಲ್ಲೂ ಕೂಡ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಆಗಸ್ಟ್ 29ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೇವೆ. ಅದರಲ್ಲೂ ಹಾಕಿ ಮಾಂತ್ರಿಕ ಯಾರು? ಧ್ಯಾನ್ ಚಂದ್. ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮ ದಿನಾಚರಣೆಯನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯಾಗಿ ಪ್ರತಿ ವರ್ಷ ಆಗಸ್ಟ್ 29ನೇ ತಾರೀಕು ಆಚರಣೆ ಮಾಡ್ತಾರೆ ಈ ರಾಷ್ಟ್ರದಲ್ಲಿ. ಯಾಕೆ ಈ ಹಾಕಿ ಆಟವನ್ನೇ ನಾವು ರಾಷ್ಟ್ರೀಯ ಕ್ರೀಡೆ ಅಂತ ಹೇಳ್ತಾರೆ? ಯಾಕೆ ಭಾರತೀಯ ಪುರಾತನ ಕ್ರೀಡೆ ಆಗಿರ್ತಕ್ಕಂತಹ ಖೋ ಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಲಗೋರಿ ಆಗಿರ್ಬೋದು, ಚಿನ್ನಿ ದಾಂಡುಗಳು, ಉಂಟಾಟಗಳಾಗಿರ್ಬೋದು, ಚೆಂಡಾಟ, ಒಬ್ಬರನ್ನೊಬ್ಬರು ಹೊಡಿತಕ್ಕಂಥ ಚೆಂಡಾಟ ಆಗಿರ್ಬೋದು, ಇವುಗಳನ್ನು ಯಾಕೆ ನಾವು ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತ ಕರೀಲಿಲ್ಲ? ಹಾಕಿಯನ್ನೇ ಏಕೆ ನಾವು ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತ ಹೇಳಿದ್ದು ನಾವು ಕರ್ಕೊಂಡು ಬರ್ತಕ್ಕಂಥ ಪ್ರಶ್ನೆ, ಜಿಜ್ಞಾಸೆಗಳು ನಮಗೇನಾಗುತ್ತೆ? ತಾವು 8ನೇ ತರಗತಿಯಲ್ಲಿ ಇತಿಹಾಸವನ್ನು ನೋಡಿದ್ದೇವೆ. ಸುಮಾರು 4000 ವರ್ಷಗಳ ಹಿಂದೆ ಈಜಿಪ್ಟ್ನ ನೈಲ್ ನದಿಯ ಕಡಿಮೆ ಪ್ರದೇಶವಾಗಿರ್ತಕ್ಕಂತಹ ಬೇನಿ ಹಸನಂತಹ ಗೋರಿಗಳಲ್ಲಿ, ಕೆತ್ತನೆಗಳಲ್ಲಿ ಹಾಕಿ ಆಟವನ್ನು ಆಡ್ತಕ್ಕಂತಹ ಕುರುಹುಗಳು ಕಂಡು ಮುಂದುವರೆದು ಕ್ರಿಸ್ತಪೂರ್ವ 478ನೇ ಇಸ್ವಿಯಲ್ಲಿ, ಕ್ರಿಸ್ತಪೂರ್ವ 478ನೇ ಇಸ್ವಿಯಲ್ಲಿ ಥೊಮಿಸ್ಟೋಕಲ್ಸ್ ಅಂತಕ್ಕಂತಹ ಕಟ್ಟಡದ ಕೆಳಭಾಗದಲ್ಲಿ ಹಾಕಿಯನ್ನ ಆಡುವಂತಹ ಕೋಲನ್ನ ಇಟ್ಟಿರ್ತಕ್ಕಂತಹ ಪುರುಷರ 6 ಜನ ಪುರುಷರ ತಂಡವನ್ನು ಕಾಣಬಹುದು ಅಂತಕ್ಕಂಥದ್ದು ಇತಿಹಾಸದಲ್ಲಿ. ತದನಂತರದಲ್ಲಿ ಇಂಗ್ಲೆಂಡ್ ಸರಿಸುಮಾರು 17 ಮತ್ತು 18ನೇ ಶತಮಾನದಲ್ಲಿ ಇಂಗ್ಲೆಂಡಿನ ಹಳ್ಳಿಗಳ
ಯುವಕರು ಒಂದು ಹಳ್ಳಿಯ ಮೈದಾನದಿಂದ ಮತ್ತೊಂದು ಹಳ್ಳಿಯ ಮೈದಾನಕ್ಕೆ ಚೆಂಡನ್ನ ಹೊಡ್ಕೋತಾ ಹೋಗ್ತಾ ಇತ್ತು. ತದನಂತರದಲ್ಲಿ ಅದೇ ಇಂಗ್ಲೆಂಡಿನಲ್ಲಿ ಈಟನ್ ಅಂತಕ್ಕಂಥ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಹೋಲುವಂತಹ ಸರಿಸುಮಾರು 200 ಮೀಟರ್ ಉದ್ದದ ಮೈದಾನದಲ್ಲಿ ಈ ಹಾಕಿ ಆಟವನ್ನು ಆಡ್ತಾ ಇತ್ತು ಅಂತಕ್ಕಂಥದ್ದು ಇತಿಹಾಸವನ್ನು ನಾವು ಹಾಗೆ ಬೆಳೀತಾ ಹುಟ್ಟುವ ಮಗು ದೊಡ್ಡಕ್ಕಾಗಲೇಬೇಕಲ್ವ. ಈ ಒಂದು ಹಾಕಿ ಕ್ರೀಡೆಗೆ ಇಂಗ್ಲೆಂಡಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಸಿದ್ಧಿಯನ್ನು ಪಡಿತಾ ಬರ್ತದೆ. ಅದರಲ್ಲಿ ಇಂಗ್ಲೆಂಡ್ ಬರ್ತಾ ಏನಾಗುತ್ತೆ, ಇಂಗ್ಲೆಂಡ್ನಲ್ಲಿ ಬ್ರಿಟಿಷ್ ಹಾಕಿ ಸಂಘ ಅಂತಕ್ಕಂಥ ಸಂಘವು ಪ್ರಾರಂಭ ಆಗ್ತದೆ. ಎಷ್ಟರಲ್ಲಿ 1886ರಲ್ಲಿ, ಅಂದ್ರೆ ಟೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘದ ಅಡಿಯಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘ ಅಂತಕ್ಕಂಥ ಸಂಘ ಸ್ಥಾಪನೆ ಆಗ್ತದೆ. ಅದರ ಅಡಿಯಲ್ಲಿ ಇಂಗ್ಲಿಷ್ನವರು, ಐರಿಷ್ ದೇಶದವರು, ವೇಲ್ಸ್ ದೇಶದವರು ಸೇರಿ ಅಂತಾರಾಷ್ಟ್ರೀಯ ನಿಯಮಗಳ ಸಮಿತಿ ಅಂತಕ್ಕಂಥ ಸಮಿತಿಯನ್ನು ರಚನೆ ಮಾಡಿ ಈ ಹಾಕಿ ಆಟಕ್ಕೆ ಸಂಬಂಧಪಟ್ಟಂತಹ ಹಲವಾರು ನಿಯಮಗಳನ್ನು ಈ ಹಾಕಿ ಆಟಕ್ಕೆ ಮಾಡ್ತಾರೆ, ಸೇರ್ಪಡೆ ಮಾಡ್ತಾರೆ. ತದನಂತರದಲ್ಲಿ ಸರಿಸುಮಾರು ನಮಗೆ ಯಾಕೆ ನಾವು ಈ ಹಾಕಿ ಆಟವನ್ನ ರಾಷ್ಟ್ರೀಯ ಕ್ರೀಡೆ ಅಂತ ಕರೀತೀವಿ, ಇಂಗ್ಲೆಂಡ್ನಲ್ಲಿ ಉಂಟು. ಆದ್ರೆ ಭಾರತೀಯರು ನಾವು ಅದನ್ನು ನಾವೇ ಮಾಡಿದ್ದೀವಿ, ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತ ನಾವು ಒಪ್ಪಿಕೊಂಡಿದ್ದೇವೆ. ಹೌದನ್ನ ಹಾಕಿ ಆಟ ಯಾಕೆ? ಅದು ಕಾರಣ ಇರಬೇಕಲ್ವೇ? ಯಾಕೆ? ಸರಿಸುಮಾರು ವರ್ಷಗಳ ಕಾಲ ಬ್ರಿಟಿಷರು ವ್ಯಾಪಾರಕ್ಕಾಗಿ ನಮ್ಮ ಭಾರತ ದೇಶಕ್ಕೆ ಆಗಮಿಸಿ ಅವರೇನ್ ಮಾಡ್ತಾರೆ, ನಮ್ಮ ಇಡೀ ಭಾರತ ದೇಶವನ್ನು ತಮ್ಮ ಹತೋಟಿಯಲ್ಲಿ ತೆಕ್ಕೆಗೆ ತೆಗೆದುಕೊಂಡು ಆಡಳಿತವನ್ನು ನಡೆಸುವಂತ ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮಕ್ಕಳೇ, ಬ್ರಿಟಿಷ್ ದೇಶದ ಸೇನಾಧಿಕಾರಿಗಳು ಅಥವಾ ಸೈನ್ಯದಲ್ಲಿ ಏನ್ ಮಾಡ್ತಾರೆ, ಸೇನಾಪಡೆಗಳು ಭಾರತದಲ್ಲಿ ಈ ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ಆಟವನ್ನ? ಹಾಕಿ ಆಟ ಪ್ರಾರಂಭ ಮಾಡಿದ ಸಂದರ್ಭದಲ್ಲೂ ಕೂಡ ಭಾರತದ ಬ್ರಿಟಿಷ್ ಸೇನೆಯಲ್ಲಿದ್ದಂತಹ ಭಾರತೀಯ ಸೇನೆಯವರು ಕೂಡ ಏನ್ ಮಾಡ್ತಾರೆ, ಈ ಆಟವನ್ನ ಆಡ್ತಾ ಏನಾಗುತ್ತೆ, ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡಿತಾ ಯಾವುದೋ ಉದ್ದಗಲಕ್ಕೂ ಕೂಡ ಈ ಒಂದು ಕ್ರೀಡೆಯ ಮಹತ್ವ, ಕ್ರೀಡೆಯ ಪ್ರಾಮುಖ್ಯತೆ ಏನಾಗ್ತಾ ಹೋಗ್ತದೆ, ಹೆಚ್ಚಿಗೆ ಆಗ್ತಾ. ಹಾಗಾಗಿ ತದನಂತರದಲ್ಲಿ ನಾವು ಈ ಹಾಕಿ ಆಟವನ್ನು ಏನ್ ಮಾಡ್ತೇವೆ, ನಮ್ಮ ಭಾರತೀಯ ಕ್ರೀಡೆ ನಾವು ಒಪ್ಪಿಕೊಂಡ ನಂತರದಲ್ಲಿ 1925ರಲ್ಲಿ ಏನ್ ಮಾಡ್ತಾರೆ ಮಕ್ಕಳೇ, 1925ರಲ್ಲಿ ಭಾರತೀಯ ಹಾಕಿ ಸಂಸ್ಥೆ ಅಂತಕ್ಕಂಥ ಸಂಸ್ಥೆ ನಮ್ಮ ಭಾರತ ದೇಶದಲ್ಲಿ ಎಷ್ಟರಲ್ಲಿ 1925ರಲ್ಲಿ ಏನಾಗುತ್ತೆ, ಭಾರತದಲ್ಲಿ ಪ್ರಚಲಿತಗೊಂಡಂತಹ ಈ ಹಾಕಿ ಆಟಕ್ಕೆ ಒಂದು ಇಂಪ್ರೂವ್ ಮಾಡಲಿಕ್ಕೆ ಬೇಕಾದ ಒಂದು ಸಂಸ್ಥೆ. ಹಾಗಾಗಿ ಭಾರತೀಯ ಹಾಕಿ ಸಂಸ್ಥೆ ಅಂತಕ್ಕಂಥ ಸಂಸ್ಥೆ ಇಲ್ಲಿ ಹುಟ್ಟುಕೊಳ್ತದೆ. ತದನಂತರದಲ್ಲಿ ಏನಾಗುತ್ತೆ, ಈ ಒಂದು ಭಾರತೀಯ ಹಾಕಿ ಸಂಸ್ಥೆ ಅಂತಾರಾಷ್ಟ್ರೀಯ ಹಾಕಿ ಸಂಸ್ಥೆಯ ಒಂದು ಸದಸ್ಯತ್ವವನ್ನು ಪಡೆದು 1928ರ ಒಲಿಂಪಿಕ್ಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರವೇಶವನ್ನು ಪಡೀತಾರೆ. ಆ ಒಂದು ಒಲಿಂಪಿಕ್ಸ್ನಲ್ಲಿ ಏನ್ ಮಾಡ್ತಾರೆ, ಚಿನ್ನದ ಪದಕವನ್ನು ಪಡೆಯುವುದರ ಮೂಲಕ ತನ್ನ ಇತಿಹಾಸವನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಹಾಗಾಗಿ 1928ರಿಂದ 1956ರ ಕಾಲವನ್ನ ಭಾರತದ ಹಾಕಿ ಯುಗದ ಸುವರ್ಣ ಯುಗ. ಎಷ್ಟೋ 6 ಸತತ ಬಂಗಾರದ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 6 ಬಾರಿ ಸತತವಾಗಿ ನಮ್ಮ ಭಾರತ ದೇಶದ ಹಾಕಿ ತಂಡ ಏನ್ ಮಾಡ್ತಾರೆ, ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ಪಡೆತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಮಕ್ಕಳೇ, ಮೊನ್ನೆ ನಡೆದಂತಹ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಹಾಕಿ ತಂಡ ಎಷ್ಟನೇ ಸ್ಥಾನವನ್ನು ಪಡೆಯಿತು? ಎಷ್ಟೇ ಪಡೀತು? 3ನೇ ಸ್ಥಾನವನ್ನು ಪಡೆಯುವುದರೊಂದಿಗೆ ಕಂಚಿನ ಪದಕವನ್ನು ಗೆದ್ದಿದ್ದನ್ನು ನಾವು ಇಷ್ಟು ವಿಷಯಗಳ
ವಿಷಯಗಳನ್ನು ನೀವು ಈಗಾಗಲೇ ಎಷ್ಟನೇ ತರಗತಿಯಲ್ಲಿ 8 ಮತ್ತು 9ನೇ ತರಗತಿಯಲ್ಲಿ ಮಾಡ್ಕೊಂಡಿದ್ದೀವಿ. ಮಕ್ಕಳೇ, 10ನೇ ತರಗತಿಯಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ರಾಜ್ಯ, ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯವನ್ನು ನಾವು ಇಲ್ಲಿ ಮಾಡಬೇಕಾಗಿದೆ. ಯಾವುದೋ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಅದರಲ್ಲಿ ಪ್ರಮುಖವಾಗಿ ಧ್ಯಾನ್ ಚಂದ್. ಯಾರು ಬಂದ್ರೆ ಹೇಳಿದೆ, ಇದ್ರ ಬಗ್ಗೆ ಸ್ವಲ್ಪ ಪೀಠಿಗೆಯನ್ನು ನಾನು ಕೊಟ್ಟೆ. ಮೇಜರ್ ಜನರಲ್ ಧ್ಯಾನ್ ಚಂದ್ ಅವರ ಹುಟ್ಟಿದ ದಿನವನ್ನು ನಾವು ರಾಷ್ಟ್ರೀಯ ಕ್ರೀಡೆಯ ದಿನ ಆಚರಣೆ ಮಾಡ್ತೀವಿ. ಯಾಕೆ ಮಾಡಿದ್ದೀವಿ? ಯಾಕೆ ಅವರದೇ ಜನ್ಮದಿನವನ್ನು ನಾವು ಯಾಕೆ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ? ಹಲೋ, ಏನಾದರೂ ಸಾಧನೆ ಮಾಡಿರ್ಬೇಕಲ್ಲ? ಏನಾದರೂ ಸಾಧನೆ ಮಾಡಿರ್ಬೇಕಲ್ಲ? ಏನ್ ಮಾಡಿದ್ರು ಹಾಗಾದ್ರೆ? ನೋಡಿ ಮಕ್ಕಳೇ, ಮೇಜರ್ ಜನರಲ್ ಧ್ಯಾನ್ ಚಂದ್ ಭಾರತದ ಮಹಾನ್ ಹಾಕಿ ಕ್ರೀಡಾಪಟು. ಭಾರತದ ಮಹಾನ್ ಹಾಕಿ ಕ್ರೀಡಾಪಟು. ಇವರು ವಿಶ್ವದ ಅತ್ಯುನ್ನತ ಹಾಕಿ ಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿಶ್ವದ, ಕೇವಲ ರಾಷ್ಟ್ರೀಯ ಅಲ್ಲ, ಕೇವಲ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಅಲ್ಲ, ವಿಶ್ವದ ಅತ್ಯಂತ ಮಹಾನ್ ಕ್ರೀಡಾಪಟು. ಯಾವುದರಲ್ಲಿ? ಯಾವ ಕ್ರೀಡೆಯಲ್ಲಿ? ಹಾಕಿ ಕ್ರೀಡೆಯಲ್ಲಿ. 3 ಬಾರಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಇವರು ಭಾರತವನ್ನು ಹಾಕಿಯಲ್ಲಿ ಪ್ರತಿನಿಧಿಸಿದರು. ಒಲಿಂಪಿಕ್ಸ್ 3 ಬಾರಿ ಚಿನ್ನದ ಪದಕ ಗೆದ್ದ ಭಾರತ ಹಾಕಿ ತಂಡದಲ್ಲಿ ಇವರ ಪಾತ್ರ ಬಹಳ ಪ್ರಮುಖವಾಗಿದೆ. 3 ಬಾರಿ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಕ್ಯಾಪ್ಟನ್ ಆಗಿ ಸೇರಿಕೊಂಡಿದ್ದಾರೆ. ಭಾರತದ ಹಾಕಿ ತಂಡದ ನಾಯಕರಾಗಿ 1928, 1928, 1932, 1936 ಸತತವಾಗಿ 3 ಬಾರಿ ಇವರು ಏನ್ ಮಾಡ್ತಾರೆ? ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾಗವಹಿಸಿ ಭಾರತಕ್ಕೆ 3 ಬಾರಿ ಚಿನ್ನದ ಪದಕವನ್ನು ತಂದುಕೊಟ್ಟಂತಹ ಮಹಾನ್ ವಿಶ್ವದ ಹಾಕಿ ಕ್ರೀಡಾಪಟು ಯಾರು ಅಂತ ಹೇಳಿದ್ರೆ ಮೇಜರ್ ಜನರಲ್ ಧ್ಯಾನ್ ಚಂದ್ ಅಂತ ಹೇಳಿ. ಭಾರತ ಸರ್ಕಾರ ಇವರಿಗೆ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾಗಿರ್ತಕ್ಕಂತಹ ಪದ್ಮಭೂಷಣ ಪ್ರಶಸ್ತಿಯನ್ನ ನೀವು ಗೌರವಿಸುತ್ತದೆ. ಇವರ ಮೊದಲ ತರಬೇತುದಾರರಾದಂತಹ ಪಂಕಜ್ ಗುಪ್ತಾ. ಯಾರು? ಪಂಕಜ್ ಗುಪ್ತಾ ಮೊದಲ ಹಾಕಿ ಆಟದ ಮೊದಲ ತರಬೇತುದಾರ, ಕೋಚ್. ಯಾರಿಗೆ? ಮೇಜರ್ ಜನರಲ್ ಧ್ಯಾನ್ ಚಂದ್ ಅವರ ಮೊಟ್ಟ ಮೊದಲ ಕ್ರೀಡಾ ತರಬೇತುದಾರರಾಗಿರ್ತಕ್ಕಂಥ ಪಂಕಜ್ ಗುಪ್ತಾ ಇವರಿಗೆ ಚಂದ್ ಅಂತ ಹೆಸರಿರ್ತಾರೆ. ಚಂದ್ ಅಂದ್ರೆ ಚಂದ್ರ, ಚಾಂದ್ ಅಂತ ಹಿಂದಿಯಲ್ಲಿ. ಚಂದ್ ಅಂದ್ರೆ ಏನು? ಚಂದ್ರ ಅಂತ ಬಿರುದನ್ನು ಕೊಡ್ತಾರೆ. ಅಲ್ಲದೆ ಇವರು ಮುಂದೊಂದು ದಿನ ಚಂದ್ರನ ಹಾಗೆ ಮಿನುಗ್ತಾರೆ ಅಂತಕ್ಕಂಥ ಭವಿಷ್ಯವನ್ನ ಅವರ ಮೊಟ್ಟ ಮೊದಲ ಕ್ರೀಡಾ ತರಬೇತುದಾರರಾಗಿರ್ತಕ್ಕಂತಹ ಪಂಕಜ್ ಗುಪ್ತಾ ಅವರಿಗೆ ಮೊದಲೇ ಏನ್ ಮಾಡ್ತಾರೆ? ಆಶೀರ್ವಾದನ ಮಾಡ್ತಾರೆ. ಇನ್ನೇ ಸಾಮಾನ್ಯ ಕ್ರೀಡಾಪಟು ಆಗುವುದಿಲ್ಲ. ಏನು ಆಕಾಶದಲ್ಲಿ ಚಂದ್ರ ಮಿನುಗ್ತಾ ಇರುತ್ತೆ, ಹಾಗೆ ಇವನು ಕೂಡ ಹಾಕಿಯಲ್ಲಿ ಒಂದಲ್ಲ ಒಂದು ದಿನ ಇವನು ಮಿನುಗ್ತಾನೆ. ಆಕಾಶ ಸ್ಥಾನ ಇರ್ತಕ್ಕಂಥ ಭವಿಷ್ಯವನ್ನ ನೋಡಿದ್ದಾರೆ ಮಕ್ಕಳು. ಅದೇ ಅಲ್ಲದೆ ತಮಗೆಲ್ಲ ಗೊತ್ತಿದೆ, ಜರ್ಮನ್ನ ಸರ್ವಾಧಿಕಾರಿ ಹಿಟ್ಲರ್. ಎಂಥ ಸರ್ವಾಧಿಕಾರಿ ಅಲ್ವಾ? ಯಾರು? ಜರ್ಮನಿಯ ಸರ್ವಾಧಿಕಾರಿ ಆಗಿರ್ತಕ್ಕಂಥ ಹಿಟ್ಲರ್ ಅವರು ಸಹ
ಈ ಒಂದು ಚಾಂದ್ರವರ ಸಾಧನೆಯನ್ನ ನೋಡಿ ತುಂಬಾ ಪ್ರಭಾವಿತ ಎಂಥ ಆಟಗಾರ ಇವರು. ನೋಡಿ ಹಿಟ್ಲರ್ ಸರ್ವಾಧಿಕಾರಿ ಅವ್ರು ಹೇಳಿದ್ದೇ ಆದೇಶ, ಅವರು ಹೇಳಿದ್ದೇ ಆದೇಶ. ಅವ್ನು ಕೊಲ್ಲರು ಅಂದ್ರೆ ಕೊಲ್ಲಬೇಕು, ಅವನು ಸೀಳ್ರಲ್ಲಿ ಅಂತ ಹೇಳಿದ್ರೆ ಸೀಳಲೇಬೇಕು, ಕತ್ತು ಕೊಯ್ದ್ರೆ ಕತ್ತು, ಕೈ ಕೊಯ್ದ್ರೆ ಕೈ. ಅವು ಆದೇಶಗಳು, ಸರ್ವಾಧಿಕಾರಿ. ಅವರ ವಿರುದ್ಧವಾಗಿ ಯಾರು ಕೂಡ ಮಾತನಾಡುವಂತ ಹಕ್ಕು ಯಾರಿಗೂ ಇವತ್ತು ನೋಡ್ತಾರೆ. ಎಲ್ಲಿ ಉತ್ತರ ಕೊಡ್ತಾರೆ ಕಿಂಗ್ ಚಾಂಗ್ ಅಲ್ವಾ? ಹೌದಲ್ಲ? ಅವರು ಸರ್ವಾಧಿಕಾರಿ. ಅವನ ಧೋರಣೆ, ಅವನು ಏನ್ ಹೇಳ್ತಾನೆ ಅದೇ ಆಗ್ಬೇಕು. ಸರ್ವಾಧಿಕಾರಿ ಅಂದ್ರೆ ಎಲ್ಲ ಅಧಿಕಾರಗಳು ಅವನ ಕೈಯಲ್ಲಿ, ಯಾರು ಕೂಡ ಅದಕ್ಕೆ ಮಾತಾಡೋದೇ ಇಲ್ಲ. ಅವನು ಕೈ ಕಾಲು ಕೆಳಗೆ ಮಾಡಲ್ಲ ಅಂದ್ರೆ ಅವ್ನು ಏನ್ ಶಿಕ್ಷೆ ಕೊಡಬೇಕು? ಎಲ್ಲರೂ ನಗು ಅಂದ್ರೆ ನಗು, ಎಲ್ಲರೂ ಆಡೋ ಅಂದ್ರೆ ಆಡೋದು, ಎಲ್ಲರೂ ಕೇಕ್ ಹೊಡೆಯೋದ್ರೆ ಕೇಕ್ ಹೊಡೆಯೋದು. ಅಂತ ಒಬ್ಬ ಸರ್ವಾಧಿಕಾರಿ ಜರ್ಮನಿಯ ಹಿಟ್ಲರ್ ಇವರ ಆಟವನ್ನು ನೋಡಿ ಪ್ರಭಾವಿತರಾಗಿ ಇವರ ಜರ್ಮನ್ ಸೇನೆಯಲ್ಲಿ ಫೀಲ್ಡ್ ಮಾರ್ಷಲ್ ಆಗಿ ಕೆಲಸವನ್ನ ನಿರ್ವಹಿಸಲಿಕ್ಕೆ ಆಹ್ವಾನಿಸ್ತಾರೆ. ಮತ್ತೇನೇನು ಭಾರತದ ಪರವಾಗಿ ಆಡ್ತೀನಿ, ನಮ್ಮ ದೇಶದ ಪರವಾಗಿ ನೀವು ಆಟ ಆಡಿ, ನಮ್ಮ ದೇಶದ ಪರವಾಗಿ ಆಡಿ, ನಿಮಗೆ ಏನ್ ಮಾಡ್ತೀವಿ, ಸೇನೆಯಲ್ಲಿ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಆಹ್ವಾನವನ್ನು ಕೊಡ್ತಾರೆ. ಯಾರಿಗೆ? ಧ್ಯಾನ್ ಚಂದ್. ಆದ್ರೆ ಧ್ಯಾನ್ ಚಂದ್ ಅವರನ್ನ ನಯವಾಗಿ ತಿರಸ್ಕರಿಸಿದ. ಆದ್ರೆ ಅವರು ಒಪ್ಪಲಿಲ್ಲ. ಧ್ಯಾನ್ ಚಂದ್ ಅವರು ಕ್ರೀಡೆಯಿಂದ ನಿವೃತ್ತಿನ ಹೊಂದುತ್ತಾರೆ. ನಂತರ ಇವರು ಪಟಿಯಾಲದಲ್ಲಿ NSA ಡಿಪ್ಲೊಮಾ ಪದವಿಯನ್ನು ಪಡೆಯುತ್ತಾರೆ. ನಯವಾಗಿ ತಿರಸ್ಕಾರ ಮಾಡ್ತಾರೆ. ನಾನು ಭಾರತದ ಪರವಾಗಿ ಆಗ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪರವಾಗಿ ಆನಲ್ಲ ಅಂತ ಬಿಟ್ಟು ನಯವಾಗಿ ತಿರಸ್ಕಾರವನ್ನು ಮಾಡಿ ನಂತರದಲ್ಲಿ ಪಟಿಯಾಲದಲ್ಲಿ ಅವರು NSA ಎಂಬತ್ತಾರೆ ಡಿಪ್ಲೊಮಾವನ್ನು ಪಡೆಯುತ್ತಾರೆ. ಆಗಲೇ ಹೇಳಿದೆ ನಾನು, ದೊರೆ ಇವರ ಜನ್ಮದಿನವಾಗಿರ್ತಕ್ಕಂತಹ ಆಗಸ್ಟ್ 29ರಲ್ಲಿ 29ನೇ ತಾರೀಕು ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಚರಣೆಯನ್ನು ಮಾಡ್ತೇವೆ. ಯಾಕೆ ಮಾಡ್ತೇವೆ? ನಗೋದಲ್ಲ. ಯಾಕೆ ಮಾಡ್ತೇವೆ? ಧ್ಯಾನ್ ಚಂದ್ರ ಅವರ ಜನ್ಮದಿನವಾಗಿರ್ತಕ್ಕಂಥ ಆಗಸ್ಟ್ 29ನೇ ತಾರೀಕು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಲ್ವಾ? ಯಾಕೆ? ಹಾಕಿ ಕ್ರೀಡೆಯಲ್ಲಿ ಅವರು ಮಾಡಿದಂತಹ ಸಾಧನೆಯನ್ನ ನೋಡಿ ನಮ್ಮ ಭಾರತ ದೇಶ ಅವರಿಗೆ ಏನ್ ಕೊಡ್ತದೆ? ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡುತ್ತೆ. ಜೊತೆಗೆ ಭಾರತದ ಪರವಾಗಿ ಕೇವಲ ಭಾರತ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಅಲ್ಲ, ವಿಶ್ವದಲ್ಲಿ ಅತ್ಯಂತ ಉತ್ತಮವಾದಂತಹ ಅತ್ಯುನ್ನತ ಕ್ರೀಡಾಪಟು ಅಂತಕ್ಕಂಥ ಪ್ರಶಸ್ತಿಗೆ ಅವರು ಭಾಜನರಾಗ್ತಾರೆ. ಹಾಗಾಗಿ ಅವರ ಜನ್ಮದಿನವನ್ನು, ಅವರ ಗೌರವಕ್ಕಾಗಿ ನಾವು ಇವತ್ತು ಆಗಸ್ಟ್ 29ನೇ ತಾರೀಕು ಏನ್ ಮಾಡ್ತೀವಿ? ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆಯನ್ನ ಮಾಡ್ತೀವಿ. ಇನ್ನ ಎರಡನೆಯದಾಗಿ ಮಕ್ಕಳೇ, ಅಜಿತ್ ಪವಾರ್ ಸಿಂಗ್. ಅದು ಅಜಿತ್ ಪವಾರ್ ಸಿಂಗ್. ಇವರು ಕೂಡ ದೇಶದ ಅಂದ್ರೆ ರಾಷ್ಟ್ರೀಯ ಕ್ರೀಡಾಪಟು. ಇವರು ಕೂಡ ರಾಷ್ಟ್ರೀಯ ಕ್ರೀಡಾಪಟು. ಉತ್ತಮ ಮಧ್ಯ ರಕ್ಷಣೆಯಲ್ಲಿ ಸೆಂಟ್ರಲ್ ಆಗ್ತಕ್ಕಂಥ ಮಧ್ಯ ರಕ್ಷಣೆ ಮಾಡ್ತಕ್ಕಂಥ ಇವರು ಕೂಡ ಅವರು. ಮೆಕ್ಸಿಕೋ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಿದಂತ ಇವರು ಮೋಂಟ್ರಿಯಾಲ್ ಒಲಿಂಪಿಕ್ಸ್ ನಲ್ಲಿ ತಂಡದ ನಾಯಕರಾಗ್ತಾರೆ. ಇವರು ಬ್ಯಾಂಕಾಕ್ ಮತ್ತೆ ತೆಹರಾನ್ ಏಷ್ಯನ್ ಕ್ರೀಡೆಯಲ್ಲಿ ತಂಡದ ನಾಯಕರಾಗಿ ಬೆಳ್ಳಿಯ ಪದಕವನ್ನ ಗೆಲ್ಲುವುದರ ಮೂಲಕ ಇವರ ಉತ್ತಮ ಆಟದಿಂದಾಗಿ ಇವರು ಏಷ್ಯನ್ ತಂಡಕ್ಕೆ ಆಯ್ಕೆ ಆಗ್ತಾರೆ. ಇವರು ಕೂಡ ರಾಷ್ಟ್ರೀಯ ಕ್ರೀಡಾಪಟು. ಮೂರನೆಯದು ಲೆಸ್ಲಿ ಕ್ಲೋಡಿಯಸ್ ಅಂತಕ್ಕಂಥದ್ದು. ಲೆಸ್ಲಿ ಕ್ಲೋಡಿಯಸ್ ತಮ್ಮ ಕ್ರೀಡಾ ಬದುಕನ್ನ ಹಾಕಿ ಕ್ರೀಡೆಯಿಂದ ಪ್ರಾರಂಭ ಮಾಡಿರ್ತಕ್ಕಂತಹ ಲೆಸ್ಲಿ ಕ್ಲೋಡಿಯಸ್ ಇವರು ಕೂಡ ಭಾರತದ ಶ್ರೇಷ್ಠ ಮಧ್ಯ ರಕ್ಷಕರಲ್ಲಿ
ಸೆಂಟ್ರಲ್ ಡಿಫೆನ್ಸ್ ಆಟಗಾರರಲ್ಲಿ ಇವರು ಕೂಡ ಪ್ರಮುಖರು. ಇವರು ಸತತ 3 ಬಾರಿ ಭಾರತ ದೇಶವನ್ನ ಒಲಿಂಪಿಕ್ಸ್ ನಲ್ಲಿ ಪ್ರತಿನಿಧಿಸಿದ್ದಾರೆ. ಎಷ್ಟು ಬಾರಿ? 3. ಯಾರು ಯಾರು? ಲೆಸ್ಲಿ ಕ್ಲೋಡಿಯಸ್ 3 ಬಾರಿ ಒಲಿಂಪಿಕ್ಸ್ ಹಾಕಿಯಲ್ಲಿ ಒಲಿಂಪಿಕ್ಸ್ ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥವರು. ಒಲಿಂಪಿಕ್ಸ್ ನಲ್ಲಿ ಹಾಕಿಯಲ್ಲಿ ಗರಿಷ್ಠ ಪದಕಗಳನ್ನ ಅಂದ್ರೆ 3 ಚಿನ್ನ 1 ಬೆಳ್ಳಿ. ಇವರ ಸಾಧನೆ ಏನು? 3 ಚಿನ್ನ 1 ಬೆಳ್ಳಿ ಪದಕವನ್ನ ಪಡೆದದಕ್ಕಾಗಿ ಇವರ ಹೆಸರು ಗಿನ್ನಿಸ್ ದಾಖಲೆಯ ಪುಸ್ತಕದಲ್ಲಿ ಸೇರಿರ್ತಕ್ಕಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಇವರು ಪ್ರತಿನಿಧಿಸಿದಂತಹ 3 ಕ್ರೀಡೆಗಳಲ್ಲಿ 3 ಚಿನ್ನ 1 ಬೆಳ್ಳಿ ಮತ್ತು 4 ಪದಕಗಳನ್ನು ಗೆದ್ದಿದ್ದರಿಂದ ಇವರನ್ನ ಗಿನ್ನಿಸ್ ದಾಖಲೆಯ ಹೆಸರು ಸೇರ್ಪಡೆಯಾಗಿರ್ತಕ್ಕಂಥದ್ದು. ಕ್ಲೋಡಿಯಸ್ ಅವರಿಗೆ ಭಾರತ ದೇಶ ಪದ್ಮಶ್ರೀ ಪ್ರಶಸ್ತಿಯಲ್ಲಿ ಗೌರವಿಸಿರ್ತಕ್ಕಂಥದ್ದು. ಯಾವ ಪದವಿ? ಪ್ರಶಸ್ತಿ ಪದ್ಮಶ್ರೀ ಅಲ್ವಾ? ಇವರಿಗೆ ಯಾವ್ದು ಕೊಟ್ಟಿದೆ? ಧ್ಯಾನ್ ಚಂದ್ ಅವರಿಗೆ ಭಾರತ ಸರ್ಕಾರ ನೀಡಿರ್ತಕ್ಕಂಥ ಪ್ರಶಸ್ತಿ ಯಾವುದು? ಪದ್ಮಭೂಷಣ ಪ್ರಶಸ್ತಿ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿದ್ದಾರೆ. ಇನ್ನು ನೆಕ್ಸ್ಟ್ ಧನರಾಜ್ ಪಿಳ್ಳೆ. ಧನರಾಜ್ ಪಿಳ್ಳೆ ಇವರು ನಮ್ಮ ದೇಶದ ಪ್ರಸಿದ್ಧ ಆಟಗಾರರಲ್ಲಿ ಇವರು ಕೂಡ ಯಾರು? ಧನರಾಜ್ ಪಿಳ್ಳೆ ಭಾರತದ ಹಾಕಿ ಆಟಗಾರರಲ್ಲಿ ಇವರು ಕೂಡ ಪ್ರಸಿದ್ಧ ಆಟಗಾರರು. ಇವರು ಕೂಡ ಅವರು ತಮ್ಮ 15 ವರ್ಷಗಳ ಶ್ಲಾಘನೀಯ ಹಾಕಿ ಜೀವನದಲ್ಲಿ ಇವರು 4 ಬಾರಿ ಒಲಿಂಪಿಕ್ಸ್ ನಲ್ಲಿ 4 ವಿಶ್ವಕಪ್ 4 ಚಾಂಪಿಯನ್ಸ್ ಟ್ರೋಫಿ ಮತ್ತೆ 4 ಏಷ್ಯನ್ ಕ್ರೀಡೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. 4 ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ 4 ವಿಶ್ವಕಪ್ ಕ್ರೀಡೆಗಳಲ್ಲಿ 4 ಚಾಂಪಿಯನ್ಸ್ ಟ್ರೋಫಿ ಮತ್ತೆ 4 ಬಾರಿ ಏಷ್ಯನ್ ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಒಬ್ಬ ಪ್ರಸಿದ್ಧ ಕ್ರೀಡಾಪಟುಗಳಲ್ಲಿ ಈ ಧನರಾಜ್ ಪಿಳ್ಳೆ ಕೂಡ ಒಬ್ಬರು. ಇವರು ಬ್ಯಾಂಕಾಕ್ ನಲ್ಲಿ ನಡೆದಂತಹ ಏಷ್ಯನ್ ಗೇಮ್ ನಲ್ಲಿ ಅತ್ಯಧಿಕ ಗೋಲುಗಳನ್ನು ಬಾರಿಸಿ ನಮ್ಮ ತಂಡದ ಗೆಲುವಿಗೆ ಕಾರಣರಾಗ್ತಾರೆ. ಇವರು 1994ರಲ್ಲಿ ನಡೆದಂತಹ ಸಿಡ್ನಿ ಒಲಿಂಪಿಕ್ಸ್ ವಿಶ್ವಕಪ್ ನಲ್ಲಿ ತಮ್ಮ ಅತ್ಯುತ್ತಮ ಆಟದಿಂದಾಗಿ ವಿಶ್ವ ತಂಡಕ್ಕೆ ಆಯ್ಕೆಯಾದ ಏಕೈಕ ಭಾರತೀಯ ಕ್ರೀಡಾಪಟು. ವಿಶ್ವ ತಂಡಕ್ಕೆ ಆಯ್ಕೆಯಾದಂತಹ ಏಕೈಕ ಕ್ರೀಡಾಪಟು ಯಾರಪ್ಪ ಅಂತ ಹೇಳಿದ್ರೆ ಧನರಾಜ್ ಪಿಳ್ಳೆ. ಯಾಕೆ? 4 ಬಾರಿ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ 4 ವಿಶ್ವ ಇದರಲ್ಲಿ 4 ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮತ್ತೆ 4 ಬಾರಿ ಏಷ್ಯನ್ ಕಪ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ಏಕೈಕ ಕ್ರೀಡಾಪಟು. ರಾಜೀವ್ ಗಾಂಧಿ ಖೇಲ್ ಪ್ರಶಸ್ತಿ ಹಾಗೆ ಪದ್ಮಶ್ರೀ ಪ್ರಶಸ್ತಿಗಳಿಂದ ನೋಡಿ. ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಕ್ರೀಡಾ ಪ್ರಶಸ್ತಿಗಳಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೂಡ ಪ್ರಮುಖವಾಗಿರ್ತದೆ. ಯಾರಿಗೆ ನೀಡಿದ್ದಾರೆ? ಭಾರತ ಸರ್ಕಾರ ಧನರಾಜ್ ಪಿಳ್ಳೆ ಮತ್ತೆ ಇನ್ನೊಂದು ಪ್ರಶಸ್ತಿ ಯಾವುದು? ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿರ್ತಕ್ಕಂಥದ್ದು. ಇನ್ನ ನಮ್ಮ ರಾಜ್ಯದವರಾಗಿದ್ದಾರೆ ಡಾಕ್ಟರ್ ಎಂ ಪಿ ಗಣೇಶ್. ಡಾಕ್ಟರ್ ಎಂ ಪಿ ಗಣೇಶ್ ಕರ್ನಾಟಕದ ಕೊಡಗಿನಲ್ಲಿ ಹುಟ್ಟಿ ಭಾರತವನ್ನ 3 ಬಾರಿ ವಿಶ್ವಕಪ್ನಲ್ಲಿ ಪ್ರತಿನಿಧಿಸಿರ್ತಕ್ಕಂಥ ಡಾಕ್ಟರ್ ಎಂ ಪಿ ಗಣೇಶ್ ಅವರು 1971ರಲ್ಲಿ ನಡೆದಂತಹ ಬಾರ್ಸಿಲೋನಾದಲ್ಲಿ ಕಂಚಿನ ಪದಕವನ್ನು ಎಷ್ಟರಲ್ಲಿ 1971ನೇ ಇಸ್ವಿಯಲ್ಲಿ ನಡೆದಂತಹ ಬಾರ್ಸಿಲೋನಾ ಒಲಿಂಪಿಕ್ಸ್ ನಲ್ಲಿ ಯಾವ ಪದಕ? ಕಂಚಿನ ಪದಕವನ್ನ. ಮತ್ತೆ ಆಮ್ಸ್ಟರ್ಡ್ಯಾಮ್ ನಲ್ಲಿ ತಂಡದ ನಾಯಕರಾಗಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ.
ಪರವಾಗಿ ಇವರು ಆಟವನ್ನು ಆಡ್ತಾರೆ. ಇವರಿಗೆ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಿರ್ತಕ್ಕಂಥ ನಮ್ಮ ಭಾರತ ಸರ್ಕಾರ ಇವರಿಗೆ ಅದು ಯಾವ ಪ್ರಶಸ್ತಿ ಕೊಡ್ತಪ್ಪ? ನಿಜಕ್ಕೂ ಯಾವ ಪ್ರಶಸ್ತಿ? ಅರ್ಜುನ ಪ್ರಶಸ್ತಿನ ನೀಡಿ ಇವರಿಗೆ ಗೌರವಿಸುತ್ತದೆ. ಅನೇಕ ವರ್ಷ ಭಾರತೀಯ ತಂಡದ ಕೋಚ್ ಆಗಿ, ತರಬೇತುದಾರರಾಗಿ, ಕಾಮನ್ವೆಲ್ತ್ ಮತ್ತು ಬ್ಯಾಂಕ್ಯಾರ್ಡ್ ಏಷ್ಯಾ ಕ್ರೀಡಾಕೂಟಗಳು ಇವರು ತರಬೇತಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಭಾರತದ ಪ್ರತಿಷ್ಠಿತ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಾಯಿ SAI ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ SAI ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು. ಯಾರು ಯಾರು? ಡಾಕ್ಟರ್ MP ಗಣೇಶ್ ಅವರು. ಎಲ್ಲಿ ಹುಟ್ಟಿದ್ರು ಇವರು? ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ. ಇನ್ನ ಮಮತಾ ಖರಾಬ್ ಅಂತ, ಮಮತಾ ಖರಾಬ್ ಗೊತ್ತಾಯ್ತಲ್ಲ? ಮಮತಾ ಖರಾಬ್ ಇವರು ಹರಿಯಾಣ ರಾಜ್ಯದವರು. ಯಾವ ರಾಜ್ಯದವರು? ಮಹಿಳೆ. ಭಾರತೀಯ ಮಹಿಳಾ ಹಾಕಿ ತಂಡದ ಆಕ್ರಮಣಕಾರಿ ಆಟಗಾರ್ತಿಯಲ್ಲಿ ಇವರು ಕೂಡ ಒಬ್ಬರು. ಯಾರು? ಮಮತಾ ಖರಾಬ್. ಯಾವ ರಾಜ್ಯದವರು ಇವರು? ಹರಿಯಾಣ ರಾಜ್ಯದ. ಇವರು ಭಾರತ ತಂಡದ ಪರವಾಗಿ ಆಟವನ್ನು ಪ್ರಾರಂಭಿಸಿ ಜೂನಿಯರ್ ಏಷ್ಯಾ ಕಪ್ನಲ್ಲಿ ಅತ್ಯಧಿಕ ಗೋಲುಗಳನ್ನು ಗಳಿಸಿ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರ್ತಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಯಾರು? ಮಮತಾ ಖರಾಬ್. ಇವರು ಬೂಸಾನ್ ಏಷ್ಯನ್ ಗೇಮ್ಸ್ ನಲ್ಲಿ 4ನೇ ಸ್ಥಾನ ಪಡೆದರೆ ದೋಹಾದಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನು ಗೆಲ್ಲುತ್ತಾರೆ. ಏಷ್ಯಾ ಕಪ್ನಲ್ಲಿ ಮತ್ತೆ ಸಂಯುಕ್ತ ಕ್ರೀಡಾಕೂಟದ ಹಾಕಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದು ಇವರು ಹಾಕಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ರಾಷ್ಟ್ರೀಯ ಮಹಿಳಾ ಕ್ರೀಡಾಪಟು. ಮುಂದುವರೆದು ಸೂರಜ್ ಲತಾ ದೇವಿ. ಸೂರಜ್ ಲತಾ ದೇವಿ ಇವರು ಮಣಿಪುರದವರು. ಯಾವ ರಾಜ್ಯದವರು ಇವರು? ಮಣಿಪುರ. ಇಂದಿರಾ ಗಾಂಧಿ ಗೋಲ್ಡ್ ಕಪ್ ಹಾಕಿ ಚಾಂಪಿಯನ್ಶಿಪ್ ನಲ್ಲಿ ಆಡುವ ಮೂಲಕ ತಮ್ಮ ಅಂತಾರಾಷ್ಟ್ರೀಯ ಹಾಕಿ ಬದುಕನ್ನ ಪ್ರಾರಂಭ ಮಾಡ್ತಾರೆ. ಇವರು ಬ್ಯಾಂಕಾಕ್ ನಲ್ಲಿ ಬೆಳ್ಳಿ ಪದಕವನ್ನು ಗೆಲ್ತಾರೆ. 2 ಬಾರಿ ಏಷ್ಯಾ ಕಪ್ ಆಡಿ 1 ಬಾರಿ ದ್ವಿತೀಯ ಹಾಗೂ 1 ಬಾರಿ ಪ್ರಥಮ ಸ್ಥಾನವನ್ನು ಪಡೆಯುತ್ತಾರೆ. ಸಂಯುಕ್ತ ರಾಷ್ಟ್ರಗಳ ಕ್ರೀಡಾಕೂಟದಲ್ಲಿ ಮತ್ತು ಆಫ್ರೋ ಏಷ್ಯನ್ ಗೇಮ್ಸ್ನಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತ ಮೇಲೆ ಭಾರತದ ಹಾಕಿ ತಂಡದ ನಾಯಕಿಯಾಗಿ ಯಾರು? ಯಾರಪ್ಪ? ಸೂರಜ್ ಲತಾ ದೇವಿ ಅವರು ಭಾರತ ತಂಡದ ಮಹಿಳಾ ತಂಡದ ಏನಾಗ್ತಾರೆ? ಹಾಕಿ ತಂಡದ ನಾಯಕಿಯಾಗಿ ಹಲವು ವರ್ಷಗಳ ಕಾಲ ಇವರು ದೇಶವನ್ನ ಪ್ರತಿನಿಧಿಸಿರ್ತಕ್ಕಂಥ ಮಹಿಳೆ. ಯಾರು? ಲತಾ ದೇವಿ. ಯಾವ ರಾಜ್ಯದವರು? ಮಣಿಪುರ ರಾಜ್ಯದವರು. ನೆಕ್ಸ್ಟ್ ಹೆಲೆನ್ ಮೇರಿ ಇನ್ಸೆಂಟ್ ಅಂತೇಳಿ. ಹೆಲೆನ್ ಮೇರಿ ಇನ್ಸೆಂಟ್ ಅಂತ ಹೇಳಿ ಉನ್ನತ ಮಟ್ಟದ ಗೋಲ್ ಕೀಪರ್. ಉನ್ನತ ಮಟ್ಟದ ಗೋಲ್ ಕೀಪರು. ಇವರು ಕರ್ನಾಟಕ ರಾಜ್ಯದವರು. ಇವರು ಕೂಡ ಕರ್ನಾಟಕ ರಾಜ್ಯದವರು. ಯಾರು? ಹೆಲೆನ್ ಮೇರಿ ಇನ್ಸೆಂಟ್ ಅವರು. ಮತ್ತೊಬ್ಬರು ಯಾರು? ಡಾಕ್ಟರ್ MP ಗಣೇಶ್. ಇವರು ಕೂಡ ಕರ್ನಾಟಕದವರು. ತಮ್ಮ ಮೊದಲನೆಯ ಅಂತಾರಾಷ್ಟ್ರೀಯ ಹಾಕಿ ಪಂದ್ಯವನ್ನ ಜರ್ಮನಿಯ ವಿರುದ್ಧ ಆಡ್ತಾರೆ.
ಮಾಡಿ ಬ್ಯಾಂಕಾಕ್ನಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಬೆಳ್ಳಿಯ ಪದಕವನ್ನ ಪಡೆಯುತ್ತಾರೆ. 2 ಏಷ್ಯಾ ಕಪ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕವನ್ನ ಗೆದ್ದು ಏಷ್ಯನ್ ಕಪ್ನಲ್ಲಿ ಅತ್ಯುತ್ತಮ ಗೋಲ್ ಕೀಪರ್ ಪ್ರಶಸ್ತಿಯನ್ನು ಕೂಡ ಇವರು ಗಳಿಸಿರ್ತಾರೆ. ಇವರು 3 ಬಾರಿ ಸಂಯುಕ್ತ ಕ್ರೀಡಾಕೂಟಗಳ ಹಾಕಿ ಸ್ಪರ್ಧೆಯಲ್ಲಿ ಬೆಳ್ಳಿ ಮತ್ತು ಚಿನ್ನದ ಪದಕವನ್ನು ಗೆದ್ದು ಆಫ್ರೋ ಏಷ್ಯನ್ ಗೇಮ್ಸ್ನಲ್ಲಿ ತಮ್ಮ ಗೋಲ್ ರಕ್ಷಣಾ ತಂತ್ರದಿಂದ ತಂಡವು ಪ್ರಥಮ ಸ್ಥಾನವನ್ನ ಪಡೆಯಲಿಕ್ಕೆ ಇವರು ನೆರವಾಗುತ್ತಾರೆ. ಇನ್ನು ಇಂದಿರಾ ಗಾಂಧಿ ಗೋಲ್ಡ್ ಕಪ್ನಲ್ಲಿ ತಂಡದ ನಾಯಕಿಯಾಗಿ ದ್ವಿತೀಯ ಸ್ಥಾನವನ್ನ ಪಡೆದಿರ್ತಕ್ಕಂಥ ಕರ್ನಾಟಕದ ಅಂತಾರಾಷ್ಟ್ರೀಯ ಮಹಿಳೆ ಯಾರೋ ಹೆಲೆನ್ ಮೇರಿ. ಇವರು ಇಷ್ಟು ಜನ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು. ಯಾರು? ಧ್ಯಾನ್ಚಂದ್, ಅಜಿತ್ ಪವಾರ್ ಸಿಂಗ್, ಲೆಸ್ಲಿ ಕ್ಲೋಡಿಯಸ್, ಧನರಾಜ್ ಪಿಳ್ಳೆ, ಡಾಕ್ಟರ್ ಎಂ ಪಿ ಗಣೇಶ್, ಮತ್ತೆ ಮಮತಾ ಕರಾಲ್, ಸೂರಜ್ ಲತಾ ದೇವಿ, ಹೆಲೆನ್ ಮೇರಿ. ಈ 3 ಜನರು ಕೂಡ ಅಂತಾರಾಷ್ಟ್ರೀಯ ಮಹಿಳಾ ಹಾಕಿ ಪ್ರಸಿದ್ಧ ಹಾಕಿ ಆಟಗಾರರಾಗಿದ್ದಾರೆ. ರಾಷ್ಟ್ರೀಯ ಇನ್ನು ಮುಂದಿನ ಅವಧಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿರ್ತಕ್ಕಂಥ ಡಾಕ್ಟರ್ ರಿಚರ್ಡ್ ಚಾರ್ಲ್ಸ್ ಬರ್ಗ್, ಶಹಬಾಜ್ ಅಹಮದ್, ಫ್ಲೋರಿಸ್ ಜಾನ್ ಓವಿಲ್ಯಾಂಡರ್, ಜೆಕ್ಸ್ ಬ್ರಿನ್ಸ್ಮೆನ್, ಹಸನ್ ಸರ್ದಾರ್ ಮತ್ತೆ ಇನ್ನಿತರ ಕ್ರೀಡಾಪಟುಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಅರ್ಥ ಆಗಿದೆಯಲ್ಲ? ಇಷ್ಟು ಜನ ಯಾರು?